ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತೆ ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಪ್ರತಿಯೊಬ್ಬರಿಗೂ ಕೂಡ ಆಯುಷ್ಯ, ಆರೋಗ್ಯ ಹಾಗೆ ನೆಮ್ಮದಿಯನ್ನು ಕಾಣಿಸಲಿ. ಹಾಗೆಯೇ ನಾನು ಪ್ರತಿ ಸಲನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಾಸ್ತಿ ನೈವೇದ್ಯ, ಫ್ರೂಟ್ಸ್ಗಳನ್ನು ಹಾಗೆ ತಿಂಡಿ ಎಲ್ಲ ಇಡ್ತಾ ಇದ್ದೆ. ಬಟ್ ಈ ಸಲ ಸ್ವಲ್ಪ ಕಮ್ಮಿ ಇಟ್ಟಿದ್ದೀನಿ, ಯಾಕೆಂದರೆ ಪ್ರತಿ ಸಲ ಜಾಸ್ತಿ ಇಟ್ಟಾಗಲೂ ಅದು ವೇಸ್ಟ್ ಆಗ್ತಿತ್ತು. ಆ ರೀತಿ ಮಾಡೋ ಬದಲು ನಾವು ಸ್ವಲ್ಪ ಇಟ್ಟು ಕರೆಕ್ಟಾಗಿ ಖಾಲಿ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ, ಇಲ್ಲಾಂದರೆ ಹಂಚಿದ್ರೂ ಕೂಡ ಖುಷಿ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಕಮ್ಮಿನೇ ಇಟ್ಟಿದ್ದೀನಿ. ಹಾಗೆಯೇ ಲಕ್ಷ್ಮಿಯನ್ನು ಕೂರಿಸಿದಾಗ ನಾವು ಮೇಲೆ ಕುತ್ಕೋಬಾರ್ದು ಅಂತಾರೆ, ಅಂದರೆ ಲಕ್ಷ್ಮಿಗೆ ಸರಿಸಮಾನವಾಗಿ ಅಥವಾ ಲಕ್ಷ್ಮಿಗಿಂತ ಮೇಲೆ ಕೂರಬಾರ್ದು ಅಂತಾರೆ. ಅದಕ್ಕೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ಲಕ್ಷ್ಮಿಯನ್ನು. ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ತಕ್ಕ ಮಟ್ಟಿಗೆ ರೆಡಿ ಮಾಡಿದ್ದೀನಿ. ನಾನು ತುಂಬ ಹಾರ್ಡಾಗಿ ರೆಡಿ ಮಾಡಲ್ಲ, ಈ ಥರನೇ ರೆಡಿ ಮಾಡೋದು, ಯಾಕೋ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಆಮೇಲೆ ಇಲ್ಲೆಲ್ಲ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲವೂ ಕೂಡ. ಸೊ ಈ ಕಡೆ ಒಂದು ದೀಪ ಇಟ್ಕೊಂಡಿದ್ದೀನಿ, ಹಾಗೆಯೇ ಆ ಕಡೆ ಒಂದು ದೀಪ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದು ತುಪ್ಪದ ದೀಪ, ನೆಕ್ಸ್ಟ್ ಇದೆಲ್ಲ ಬ್ಲೌಸ್ ಪೀಸ್ಗಳು, ಅರಿಶಿನ ಕುಂಕುಮ, ಹಾಗೆಯೇ ಇದು ಅತ್ರಸ್ ಮತ್ತು ಲಡ್ಡು. ನೆಕ್ಸ್ಟ್ ಇದರಲ್ಲಿ ಒಂದು ಸ್ವಲ್ಪ ಹೂವು ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಬ್ಯಾಂಗಲ್ಸ್ ಮತ್ತು ಅದು ಬೆಲ್ಲ. ನೆಕ್ಸ್ಟ್ ಇದು 5 ಜಾತಿ ಹಣ್ಣನ್ನು ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ನಡೆಯುತ್ತೆ 5 ಜಾತಿ ಹಣ್ಣುಗಳು, ಆ ರೀತಿ. ನೈವೇದ್ಯಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೈವೇದ್ಯವನ್ನು ಇಡುವಾಗ ನಾವು ಯಾವಾಗಲೂ ಬಾಳೆ ಎಲೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಸೊ ಮೊಸರನ್ನವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಹಾಗೆಯೇ ಇದು ಪುಳಿಯೋಗರೆ, ನೆಕ್ಸ್ಟು ಪಾಯಸ, ನೆಕ್ಸ್ಟ್ ಇದು ಅವಲಕ್ಕಿ ಮತ್ತು ಬೆಲ್ಲ ಹಾಗೆಯೇ ಕಾಯಿ ಎಲ್ಲ ಹಾಕಿ ಮಾಡಿರ್ತಾರಲ್ವ ಅದು. ಹೆಸರು ಬರ್ತಿಲ್ಲ ಈಗ ನನಗೆ ಸದ್ಯಕ್ಕೆ ಏನಂತ ಹೇಳೋಕ್ಕೆ. ನೆಕ್ಸ್ಟ್ ಇದು ಪಂಚಾಮೃತ. ಇವಾಗ ಲಕ್ಷ್ಮೀ ಸಹಸ್ರ ನಾಮಾವಳಿಗಳನ್ನ ಓದ್ತಾ ಇದ್ದೀನಿ. ಇದು ಮಧ್ಯಾಹ್ನ ಪೂಜೆ ಮಾಡುವಾಗ ಸಹಸ್ರನಾಮ ಓದಿದ್ದು. ಹಾಗೆಯೇ ಮಾರ್ನಿಂಗ್ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ದು ಯಾವುದೂ ವಿಡಿಯೋಸ್ ಇಲ್ಲ, ಯಾಕೆಂದರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಪೂಜೆ ಮಾಡಬೇಕಾಗತ್ತೆ ಆ ಟೈಮಲ್ಲಿ. ಸೊ ವಿಡಿಯೋಸ್ ಎಲ್ಲ ತೊಗೊಳಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದು ಯಾವುದೂ ವಿಡಿಯೋಸ್ ಇಲ್ಲ. ಸೊ ಹಸ್ಬೆಂಡ್ಗೂ ಸಹ ವರ್ಕ್ ಇರೋದ್ರಿಂದ ಅವ್ರ ಆಫೀಸ್ಗೆ ಹೋಗಿಬಿಟ್ಟಿದ್ರು. ನಾನು ಒಬ್ಬಳೇ ಎಲ್ಲವನ್ನ ರೆಡಿ ಮಾಡಿ ಆಲ್ಮೋಸ್ಟಾಗಿ ಮಾಡಿಕೊಂಡೆ. ಹಾಗೆಯೇ ಪೂಜೆ ಕೂಡ ಒಬ್ಬಳೇ ಮಾಡಿದ್ದು. ಲಕ್ಷ್ಮಿನ ಅಲಂಕಾರ ಮಾಡಿ ನೋಡೋದು ಎಷ್ಟು ಖುಷಿನೋ, ಹಾಗೆಯೇ ಪೂಜೆ ಮಾಡೋಕ್ಕೂ ಕೂಡ ನಿಜವಾಗೂ ತುಂಬ ಖುಷಿಯಾಗುತ್ತೆ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಇನ್ನೊಂದೇನೆಂದರೆ ನಾವು ಹಬ್ಬದಕ್ಕಿಂತ ಮುಂಚಿನ ದಿನ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಹಬ್ಬದ ದಿನ ತುಂಬ ಸುಲಭವಾಗುತ್ತೆ ಎಲ್ಲನೂ ಕೆಲಸ ಮಾಡ್ಕೊಳ್ಳೋಕ್ಕೆ. ಹಾಗೆಯೇ ಲಕ್ಷ್ಮಿಗೆ ಸೀರೆ ಕೂಡ ಅಷ್ಟೇ ಒಂದಿನ ಮುಂಚೆ ಉಟ್ಸ್ಕೊಂಡಿದ್ದು. ಸೊ ವರಮಹಾಲಕ್ಷ್ಮಿ ಹಬ್ಬವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ. ಸೊ ನೀವು ಯಾವ ರೀತಿಯಾಗಿ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ರೀತಿ ಮಾಡಿದರೂ ಕೂಡ ಫೈನಲ್ ಆಗಿ ಪೂಜೆ ಮಾಡೋದು ಲಕ್ಷ್ಮಿಗೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಉಳಿದಿದ್ದ ವಿಡಿಯೋವನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.